ನಿಮ್ಗೆಲ್ರಿಗೂ ಗೊತ್ತಿದ್ದೇ ಇದೆ ನಾನು ಹೇಗೆ 2 ಮಂತ್ಸಲ್ಲಿ 6 to 7 kgs ವೆಯ್ಟ್ ಲಾಸ್ ಮಾಡಿದ್ದೀನಿ ಅಂತ. ನನ್ನ ವ್ಲಾಗ್ಸ್ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಹಾಗೆ ಇವಾಗ ಸಮ್ಮರ್ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ವಾಕಿಂಗ್ ಹೋಗೋದ್ರಿಂದ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಂತೂ ಸಿಕ್ಕಾಪಟ್ಟೆ ಮಂಜು ಬಿದ್ದಿತ್ತು ಅಂತಲೇ ಹೇಳ್ಬೋದು, ರೋಡೇ ಕಾಣ್ತಾ ಇರಲಿಲ್ಲ. ಹಾಗೆ ಬಂದು ನನ್ನ ಡಿಟಾಕ್ಸ್ ಡ್ರಿಂಕ್ನ ತೊಗೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ಐಸ್ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೆ. ಬೀಟ್ರೂಟು, ಕ್ಯಾರೆಟು, ಸೌತೆಕಾಯಿ, ಹಾಗೆ ಜಿಂಜರ್ ಮತ್ತು ಆಮ್ಲ, ಈ 5 ಇಂಗ್ರೀಡಿಯೆಂಟ್ಸ್ನ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಡೈಲಿ 4 ಕ್ಯೂಬ್ಸ್ನ ನಾನು ಕುಡಿತಾ ಬರ್ತಾಯಿದ್ದೀನಿ. ಬೀಟ್ರೂಟ್ ಫ್ಲೇವರ್ ನನಗಂತೂ ಇಷ್ಟ ಆಗಲ್ಲ, ಆದರೂ ಕಷ್ಟಪಟ್ಕೊಂಡು ಮುಗಿಸ್ತೀನಿ. ಇನ್ನು ಇವತ್ತು ಮನೆಯಲ್ಲೇ ಪನ್ನೀರ್ ಮಾಡೋಣ ಅಂಥೇಳಿ 2 ಕಡೆ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಮ್ಮ ಹಾಲು ಹೊಡಿಬೇಕು ಅಂದರೆ ಒಂದು 4 ರಿಂದ 5 ನಿಂಬೆಹಣ್ಣಂತೂ ಬೇಕಾಗುತ್ತೆ. ನೀಟಾಗಿ ಹಾಲನ್ನೆಲ್ಲ ಈ ರೀತಿ ಒಡಿಸ್ಕೊಂಡು ಈಗ ಇದನ್ನ ವೈಟ್ ಬಟ್ಟೆನ ಈ ರೀತಿ ಒಂದು ಸೋಸರ್ ಇಟ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಪನ್ನೀರ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಒಂದು 2-3 ಸಲ ವಾಶ್ ಮಾಡಬೇಕಾಗುತ್ತೆ ಬೇರೆ ವಾಟರಿಂದ, ಯಾಕಂದರೆ ಹುಳಿ ಅಂಶ ಎಲ್ಲ ಹೋಗಬೇಕು, ನಿಂಬೆಹಣ್ಣು ಹಿಂಡಿರ್ತೀವಲ್ಲ. ಹಾಗಾಗಿ ಇದನ್ನು ವಾಶ್ ಮಾಡಿಕೊಂಡು ನೀಟಾಗಿ ಬಟ್ಟೆನ ಗಂಟು ಕಟ್ಟಿ ನೀರೆಲ್ಲ ಸೋಸಿ ಅದ್ರ ಮೇಲ್ಗಡೆ ಒಂದು ಭಾರವಾದ ವಸ್ತುನ ಇಟ್ಕೊಳ್ತಾ ಇದ್ದೀನಿ. ಒಂದು ಕುಟಾಣಿನ ನಾನು ಇಟ್ಕೊಳ್ತಾ ಇದ್ದೀನಿ. ಒಂದು 2 hours ಬಿಟ್ಟು ತೆಗೆದು ನೋಡಿದರೆ ಪನ್ನೀರೆಲ್ಲ ನೀಟಾಗಿ ಸೆಟ್ ಆಗಿರುತ್ತೆ. ಸಖತ್ತಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟೊಂದು ಪನ್ನೀರ್ ಆಗಿದೆ ಇವತ್ತಂತೂ. ಇದನ್ನು ಕ್ಯೂಬ್ಸ್ ಆಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡಿಕೊಂಡು ಒಂದು ಬಾಕ್ಸಿಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಕೋಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.